ಪೋಷಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ತಾಯಿ ಭುವನೇಶ್ವರಿ, ನಾಡ ದೇವತೆ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆದರದ ಆಶಯದಂತೆ ನಾವು ಕರ್ನಾಟಕ ಸಂಭ್ರಮ ಅಂತ ಹೇಳಿ ಒಂದು ವರ್ಷ ಪೂರ್ತಿ ನಾವು ಈ ಒಂದು ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಾವೆಲ್ಲ ಭಾಗಿಗಳಾಗ್ತಾ ಇರೋದು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ನಾಡದೇವರಿಗೆ ಬಯಸ್ತೇನೆ. ಹಾಗೆಯೇ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಯವರಾದಂತಹ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಸಿರುವಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೀನಿ. ಆದಂತಹ ಸನ್ಮಾನ್ಯ ಶ್ರೀ ಎಚ್.ಎನ್. ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಭಾಧ್ಯಕ್ಷರು ಕೂಡ ಭಾಗವಹಿಸಿರುವುದು ತುಂಬಾ ಸಂತೋಷದ ವಿಷಯ. ಶ್ರೀ ಶಿವರಾಜ್ ಎಸ್ ಸಂಗಡಿಗಿ ಸಾಹೇಬರು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ವಾಗತವನ್ನು ಕೋರುತ್ತೇನೆ. ಜನರಿಗೂ ಕೂಡ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಮೂಲಕ. ಹಾಗೆಯೇ ಕರ್ನಾಟಕದ ಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಈ ಸಂದರ್ಭದಲ್ಲಿ ಆ ತಾಯಿ ನಮ್ಮೆಲ್ಲರೂ ಕೂಡ ಆಶೀರ್ವದಿಸಿದ ಎಲ್ಲರೂ ನೋಡ್ಬೋದು. ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಪ್ರದೇಶದಲ್ಲಿ ಕೋರುತ್ತಾ ಆಶಿಸ್ತಾ ಅವರಿಗೆ ಸನ್ಮಾನ. ಧನ್ಯವಾದಗಳು. ಸಿವಿಲ್ ಕಾಂಟ್ರಾಕ್ಟರ್ ಶಿವರಾಜ್ ಮತ್ತು ಕಂಪನಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಗಾತ್ರದ ಒಂದು ಪ್ರತಿಮೆ ತಾಯಿ ಭುವನೇಶ್ವರಿಯ ಮುಖವನ್ನು ನೋಡಿದ್ರೆ ಅದೊಂದು ಮಂದಹಾಸ ಇದೆ, ಖುಷಿ ಆಗುತ್ತೆ, ಮನದಲ್ಲಿ ಭಕ್ತಿ ಭಾವ ಖಂಡಿತವಾಗ್ಲೂ ಬರುತ್ತೆ. ವತಿಯಲ್ಲಿ ಅಥವಾ ಕರ್ನಾಟಕ ಸಂಭ್ರಮ ಅಂತ ಹೇಳಿ ನಾವು ಆಚರಣೆ